ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ. ಇವತ್ತಿನ ವಿಡಿಯೋದಲ್ಲಿ ನಾವು ವಿ ಆರ್ಗೂ ಮತ್ತು ಎ ಆರ್ಗಿರುವ ಡಿಫರೆನ್ಸ್ ಬಗ್ಗೆ ತಿಳ್ಕೊಳ್ಳುವ. ಮೊದಲಿಗೆ ವಿ ಆರ್ ಅಂದರೆ ಏನು ಅಂತ ತಿಳ್ಕೊಳ್ಳುವ. ವಿ ಆರ್ ಅಂದರೆ ವರ್ಚುವಲ್ ರಿಯಾಲಿಟಿ, ಎ ಆರ್ ಅಂದರೆ ಆಗ್ಮೆಂಟೆಡ್ ರಿಯಾಲಿಟಿ. ವಿ ಆರಲ್ಲಿ ರಿಯಲ್ ವರ್ಲ್ಡ್ದು ಕ್ಲಿಪ್ಸ್ ಏನಿರೋದಿಲ್ಲ, ಅದು ಜಸ್ಟ್ ಕಂಪ್ಯೂಟರೈಸ್ಡ್ ಆಗಿ ಡಿಜಿಟಲಿ ಫಾರ್ಮ್ಯಾಟಿದ್ದು ಕ್ಲಿಪ್ಸ್ ಇರುತ್ತೆ. ಅದರಲ್ಲಿ ಆಗ್ಮೆಂಟೆಡ್ ರಿಯಾಲಿಟಿಲಿ ಏನಾಗುತ್ತೆ ಅಂದರೆ ಡಿಜಿಟಲೈಸ್ಡ್ ಫಾರ್ಮ್ಯಾಟಲ್ಲಿರುವಂಥ ಕ್ಲಿಪ್ಸ್ನ ಅದು ರಿಯಲ್ ಆಗಿ ಕಾಣುವಾಗೆ ಮಾಡುತ್ತದೆ. ಈ ವರ್ಚುವಲ್ ರಿಯಾಲಿಟಿಯಲ್ಲಿ ಅದು ರಿಯಲ್ ಆಗಿ ಏನು ಕಾಣಲ್ಲ, ನ್ಯಾಚುರಲ್ ಆಗಿ ಡಿಜಿಟಲೈಸ್ಡ್ ಫಾರ್ಮ್ಯಾಟಲ್ಲೇ ಇರುತ್ತೆ. ನೀವು ಆಗ್ಮೆಂಟೆಡ್ ರಿಯಾಲಿಟಿನ ಯೂಸ್ ಮಾಡಬೇಕಂದ್ರೆ ನಿಮ್ಮ ಹತ್ರ ಮೊಬೈಲ್ ಅಥವಾ ಟ್ಯಾಬ್ಲೆಟ್ ಅಥವಾ ಎ ಆರ್ ಗ್ಲಾಸ್ ಇರಬೇಕಾಗುತ್ತೆ. ನೀವು ವರ್ಚುವಲ್ ರಿಯಾಲಿಟಿನ ಯೂಸ್ ಮಾಡಬೇಕಾದ್ರೆ ವಿ ಆರ್ ಹೆಡ್ಸೆಟ್ ಇರುತ್ತೆ ಅಥವಾ ಕಂಟ್ರೋಲರ್ಸ್ ಇರುತ್ತೆ, ಅದನ್ನ ಯೂಸ್ ಮಾಡಬೇಕಾಗುತ್ತೆ. ನೀವು ಎ ಆರ್ನ ಯಾಕೆ ಯೂಸ್ ಮಾಡ್ತಾರಂದರೆ ಎ ಆರ್ನ ಎಜುಕೇಷನಿಗೆ ಮತ್ತು ಮಾರ್ಕೆಟಿಂಗ್ಗೆ ಯೂಸ್ ಮಾಡ್ತಾರೆ. ವಿ ಆರ್ನ ಯಾಕೆ ಯೂಸ್ ಮಾಡ್ತಾರೆ ಅಂದರೆ ಗೇಮಿಂಗ್ ಮತ್ತು ಎಜುಕೇಷನಿಗೆ ಕೊಡ್ತಾರೆ, ಅಂದರೆ ಕೋಚಿಂಗೆಲ್ಲ ವಿ ಆರ್ನ ಯೂಸ್ ಮಾಡ್ತಾರೆ. ನೀವೇನಾದರೂ ಎ ಆರ್ ಯೂಸ್ ಮಾಡಬೇಕು ಅಂತಿದ್ರೆ ಇದು ಸ್ವಲ್ಪ ಚೀಪ್ ಅಂತ ಹೇಳ್ಬೋದು. ಬಟ್ ವಿ ಆರ್ ಹಾಗೆಲ್ಲ, ವಿ ಆರ್ ಸ್ವಲ್ಪ ಎಕ್ಸ್ಪೆನ್ಸಿವ್ ಅಂತ ಹೇಳ್ಬೋದು, ಯಾಕಂದರೆ ಇದಕ್ಕೆ ಎಕ್ವಿಪ್ಮೆಂಟ್ಸ್ ಜಾಸ್ತಿ ಬೇಕಾಗುತ್ತೆ. ಸೊ ವಿ ಆರ್ ಸ್ವಲ್ಪ ಕಾಸ್ಟ್ಲಿ ಆಗಿರುತ್ತೆ. ಸೊ ಈ ವಿಡಿಯೋ ಇನ್ಫಾರ್ಮೇಟಿವ್ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಇನ್ಫಾರ್ಮೇಟಿವ್ ಆಗಿದ್ದರೆ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ. ಹಾಗೆ ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಸಿಗುವ ಮುಂದಿನ ಇನ್ಫಾರ್ಮೇಟಿವ್ ವಿಡಿಯೋದೊಂದಿಗೆ. ಟಿಲ್ ದೇರ್, ಟೇಕ್ ಕೇರ್, ಬಾಯ್.